ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು 20 ಸಿಬ್ಲಿಂಗ್ ವ್ಲಾಗ್ಸ್. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ಎಂತ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಾಗರ ಪಂಚಮಿ ಆಯ್ತಾ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಗೈಸ್. ಎಂಜಾಯ್ ಎಂಜಾಯ್. ರಜೆ ಶಾಲೆಗೆಲ್ಲ ರಜೆ ಸಿಕ್ಕಿದೆ, ಮಕ್ಕಳೆಲ್ಲ ಗಮ್ಮತ್ತಲ್ಲಿ ಆಡ್ತಿದ್ದಾರೆ, ಮನೆ ಹತ್ರ ಎಲ್ಲ ಫುಲ್ ಜಾಲಿ. ಲೈಟ್ ಅಲ್ಲಿ ಮಳೆ ಬರ್ತಿತ್ತು, ಅವ್ರಿಗೆ ಯಾವ್ದು ರಜೆ ಸಿಕ್ಕಿದ್ರೆ ಸಹ ಖುಷಿವೆ ಅವರಿಗೆ. ಯಾವ್ದು ಹಬ್ಬ ಅಲ್ಲಿ ಯಾವ್ದು ಸಹ ರಜೆ ಕೊಡ್ಲಿ, ಖುಷಿವೆ ಅವರಿಗೆ ಮಕ್ಕಳಿಗೆ. ಎಲ್ಲರದ್ದು ಮನೆಯಲ್ಲಿ ಉಂಟಲ್ಲ ಇವತ್ತು ಅದೊಂದು ಪತ್ರೋಳೆ ಅಲ್ಲ ಪತೋಳಿ ಅಂತ ಒಂದು ಮಾಡ್ತಾರೆ ಆಯ್ತಾ. ಅದೊಂದು ಸ್ವೀಟ್ ಆಯ್ತಾ, ಅದು ನಂಗೆ ತುಂಬಾ ಇಷ್ಟ. ನಮ್ಮ ಮನೆಗೆ ಉಂಟಲ್ಲ ಇವತ್ತು ಯಾರು ಸಹ ಪತೋಳಿ ಕೊಡ್ಲಿಲ್ಲ ಇವತ್ತು. ಗಟ್ಟಿ ಟೈಪ್ ಆಯ್ತಾ, ಗಟ್ಟಿ ಇವತ್ತು ನಂಗೆ ಸತ್ಯ ಉಂಟಲ್ಲ, ಅದು ಗಟ್ಟಿ ತಿನ್ಲಿಕ್ಕೆ ಆಸೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನೊಂದು ಯೂಟ್ಯೂಬ್ ಚಾನೆಲ್ ನೋಡ್ತಿದ್ದೆ ಆಯ್ತಾ, ಅದ್ರಲ್ಲಿ ಅವ್ರು ಉಂಟಲ್ಲ ಪತೋಳಿ ಮಾಡ್ತಿದ್ರ ಆಯ್ತಾ. ಅದು ನನಗೆ ತಿನ್ಲಿಕ್ಕೆ ಆಸೆ ಆಯ್ತು, ಮತ್ತೆ ನನ್ನ ಮಮ್ಮಿಗೆ ಹೇಳಿದ್ದೆ ಮಾಡಿಕೊಡಿ ಅಂತ. ಈಗ ನೀನು ಅದೆಲ್ಲ ನಿಂಗೆ ಯಾವ್ದು ಆಸಕ್ತಿ ಎಲ್ಲ ತಿಂತಿ ನೀನು. ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ತಿಂತಿ ನೀನು. ಫಾರ್ ಎಕ್ಸಾಂಪಲ್, ಈಗ ಒಂದು ಆಫ್ರಿಕಾದಲ್ಲಿ ಒಂದು ಅಡಿಗೆ ಮಾಡ್ತಿದ್ದಾರೆ, ಮಂಗಂದು ಇದು ಮಂಡೆ ಅಂತ ಇಟ್ಕೋ, ಅದೆಲ್ಲ ತಿನ್ಲಿಕ್ಕಿಲ್ಲ. ಅದೆಲ್ಲ ತಿಳಿದಿಲ್ಲವಾ? ನಮ್ಗೊಂದು ಪ್ಲೇಸ್ ಗೊತ್ತುಂಟಾಯ್ತಾ, ಅಲ್ಲಿ ಎಲ್ಲ ಉಂಟಲ್ಲ ಪತೋಳಿ ಎಲ್ಲ ಮಾಡ್ತಾರೆ. ಸೊ ಈಗ ನಾವು ಅಲ್ಲಿ ಹೋಗಿ ಉಂಟಲ್ಲ ಪತೋಳಿ ಉಂಟಂತ ಕೇಳುವ. ಯಾಕಂತ ಹೇಳಿದ್ರೆ ಇವತ್ತು ಹಬ್ಬ ಅಲ್ಲ, ಎಲ್ಲರೂ ಬಂದು ತಿಂದಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅವರು ಇವತ್ತು ಹೋಟೆಲ್ ಬಂದ್ ಮಾಡಿ ಇಟ್ಟಿದ್ರೆ, ಹೋಟೆಲ್ ಬಂದ್ ಮಾಡಿದ್ರೆ ಮತ್ತೆ ಎಂತ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ವ್ಲಾಗ್ ವೇಸ್ಟ್ ಆಗ್ತದೆ. ನೀ ಮುಂಚೆಲ್ಲ ಶಾಲೆಗೆ ರಜೆ ಸಿಗುವಾಗ, ಒಂದು ದಿವಸ ರಜೆ ಸಿಗುವಾಗ ಎಂತ ಮಾಡ್ತಿದ್ಯಾ ಮನೇಲಿ ಕುತ್ಕೊಂಡು? ಸೊ ನನ್ಗೆ ಒಂದಿನ ರಜೆ ಸಿಕ್ಕಿದ್ರೆ ಗೈಸ್, ನಾವೆಂತ ಮಾಡ್ತಿದ್ವಿ ಅಂತ ಹೇಳಿದ್ರೆ ಉಂಟಲ್ಲ, ಫುಲ್ ಆಟ. ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಆಟ ಆಡ್ತಿದ್ವಿ ಆಯ್ತಾ. ನಮ್ಗೆ ಅಲ್ಲಿ ನಾವು ನೆನ್ನೆದು ಬ್ಲಾಗ್ ಅಲ್ಲಿ ನಿಮ್ಗೆ ಒಂದು ಪ್ಲೇಸ್ ತೋರಿಸಿದ್ವಲ್ಲ, ಅಲ್ಲಿ ನೀರಿತ್ತು. ನಾವು ಉಂಟಲ್ಲ ಚಿಕ್ಕ ಇರ್ಬೇಕಾದ್ರೆ ಉಂಟಲ್ಲ ಒಂದು ರಜೆ ಸಿಕ್ಲಿಕ್ಕಿಲ್ಲ, ಅಲ್ಲಿ ಓಡಿ ಆಯ್ತು ಆಯ್ತಾ. ಅದು ಸಹ ಮಳೆಗಾಲದ ಟೈಮ್ ಅಲ್ಲಿ ಉಂಟಲ್ಲ, ನಮ್ಗೆ ತುಂಬಾ ಉಂಟಲ್ಲ ರಜೆ ಸಿಕ್ತಿತ್ತು ಆಯ್ತಾ. ಇವತ್ತು ಶಾಲೆಗೆ ರಜೆ ಯಾಕಂದ್ರೆ ಜೋರ್ ಮಳೆ ಬರ್ತಾ ಉಂಟು. ಅದು ಅವರು ಕೊಟ್ಟ ತಕ್ಷಣ ಉಂಟಲ್ಲ ಮಳೆ ಸ್ಟಾಪ್ ಆಗ್ತಿತ್ತು ಅಲ್ಲ ಗೈಸ್. ಈಗಾದ್ರೂ ಓಕೆ, ಮುಂಚೆಲ್ಲ ಮಳೆಗಾಲ ಹೇಗೆ ಅಂದ್ರೆ ಎಷ್ಟು ಗಾಳಿ ಗೈಸ್, ಎಂತ ಗಾಳಿ, ಅಂತ ಗುಡುಗು, ಎಂತ ಸಿಡಿಲು ಗೈಸ್. ನಂಗೆ ತುಂಬಾ ಭಯ ಆಯ್ತಾ. ಈಗ ಇಲ್ಲ ಗುಡುಗು ಸಿಡಿಲು ಎಲ್ಲಿ ಉಂಟು? ಅವಾಗ ಮುಂಚೆ ಎಷ್ಟು ದೊಡ್ಡದೆಲ್ಲ ಮರ ಬೀಳುದು ಗೈಸ್, ಇದೆಲ್ಲ ಮರ ಕಡ್ದಿಟ್ಟಿದ್ದಾರೆ ಎಲ್ಲಿ ಬೀಳುದು. ಅಲ್ಲಿ ಹೋಗಿ ಉಂಟಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆಮೇಲೆ ಮನೆಗೆ ಬರ್ಬೇಕಾದ್ರೆ ಉಂಟಲ್ಲ ಅಪ್ಪ ಉಂಟಲ್ಲ ಬೆಲ್ಟ್ ಇಟ್ಕೊಂಡು ಕುತ್ಕೊಳ್ತಿದ್ರು ಆಯ್ತಾ. ನಮ್ಗೆ ಬೀಳ್ತಿತ್ತು ಗೈಸ್, ಯಾಕೆ ಹೋದದ್ದು ಅಲ್ಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾವು ಉಂಟಲ್ಲ ಒಂದು 8 ಗಂಟೆಗೆ ಹೋಗಿ ಉಂಟಲ್ಲ ಬರ್ತಿದ್ದದ್ದು, ಒಂದು 2 ಗಂಟೆಗೆ ಊಟಕ್ಕೆ ಬರ್ತಿದ್ದದ್ದು. ಅಂತ ಹೇಳ್ತೀಯಾ ನೀನು? ಅಲ್ಲ ಮತ್ತೆ ಓದ್ತಿದ್ಯಾವಾಗ ನೀನು? ಟಾಪರ್ ಅಂತ ಹೇಳ್ತಿದ್ಯಲ್ಲ. ನಾನು ಟಾಪರ್ ಅಂತ ಗೈಸ್. ಎಂತ ಗೊತ್ತುಂಟ, ನಾನು ಓದುದು ಟೈಮ್ ಅಲ್ಲಿ ಓದುದು, ಆಟ ಆಡೋದು ಟೈಮ್ ಅಲ್ಲಿ ಆಟ ಆಡೋದು. ನಾನು ಹಾಗೆ ಗೈಸ್, ನಾನು ಉಂಟಲ್ಲ ಮೈಂಡ್ ತುಂಬಾ ನಾನು ಡಿಸ್ಟ್ರಾಕ್ಷನ್ ಆಗುದಿಲ್ಲ ನಾನು. ಸೊ ನನಗೆ ಮಾಡ್ಬೇಕಂತ ಹೇಳಿದ್ರೆ, ಕಲಿಬೇಕಂತ ಹೇಳಿದ್ರೆ ಕಲಿಲೇಬೇಕು ಆಯ್ತಾ. ಆಟ ಆಡ್ಬೇಕಂದ್ರೆ ಹೇಳಿದ್ರೆ ಆಟ ಆಡ್ಲೇಬೇಕು ನನ್ಗೆ. ಆ ದಿನ ಎಂತ ಮಾಡ್ತಾರೆ ಉಂಟಲ್ಲ ಅದೇ ದಿನ ನಂಗೆ ಓದಿ ಮುಗಿಸ್ಬೇಕು. ಎಂತ ಹೇಳ್ತೀಯಾ? 3:30 to 6:30 ತನಕ ನಾನು ಓದ್ತಿದ್ದೆ ಗೈಸ್. ಅದಾದ್ಮೇಲೆ ಉಂಟಲ್ಲ ನಂದು ಇದು ಶೋಸ್ ಸ್ಟಾರ್ಟ್ ಆಗ್ತಿತ್ತು. ಶಕಲಕ ಬೂಮ್ ಬೂಮ್ ಪೆನ್ಸಿಲ್, ಶಕಲಕ ಬೂಮ್ ಬೂಮ್, ಹೆನಾ ಮೌಂಟೇನಾ. ನಂಗೆ ಗೊತ್ತುಂಟು ನೀ ಎಂತ ಶೋ ಗೈಸ್. ಮತ್ತೆ ಚಾನೆಲ್ ಹಾಕಿ ಕೂತ್ಕೊಳ್ಳೋದು ಗೈಸ್. ವಿಕ್ರಮ್ ಅಂಡ್ ಬೇತಾಲ್ ಗೈಸ್. ಸತ್ಯ ನಂಗೆ ಉಂಟಲ್ಲ ಫ್ರೈಡೆ ಸ್ಯಾಟರ್ಡೆ ಅಂತ ಹೇಳಿದ್ರೆ ಇನ್ನೂ ತುಂಬಾ ಇಷ್ಟವಾ. ವಿಕ್ರಮ್ ಬೇತಾಲ್ ಗಮ್ಮತ್ ಆಗ್ತಿತ್ತಲ್ಲ, ಸೂಪರ್ ಆಗ್ತಿತ್ತು ಗೈಸ್. ನಾವು ಉಂಟಲ್ಲ ಎಷ್ಟೊಂದು ಭೂತದೆಲ್ಲ ನೋಡ್ತಿದ್ವಿ ಗೊತ್ತುಂಟಾ. ರಾತ್ರಿ ಎಲ್ಲ ಸತ್ಯ ಹೇಳು, ಮೈಂಡ್ ಬ್ಲೋ ಆಯ್ತು ಇವತ್ತು. ಯಾವಾಗ್ಲೂ ಬ್ಲೋ ಆಗ್ತಿತ್ತು ಅಲ್ವಾ? ಎಂತವದು ಗೈಸ್, ಒಂದು ಟೈಪ್ ಡಾರ್ಕ್ ಕ್ಲೌಡ್ ಆಯ್ತಾ. ಇದು ಬ್ಯಾಟ್ ಮ್ಯಾನ್ ಅಲ್ಲಿ ಮೂವಿ ಎಲ್ಲ ನೋಡ್ತಿಲ್ಲ, ಐ ಆಮ್ ವೆಂಜೆನ್ಸ್ ಆತರ ಇತ್ತು ಗೈಸ್. ನಂಗೆ ನೋಡಿ ಒಂದ್ಸಲಿ ಫುಲ್ ಉಂಟಲ್ಲ ಗೂಸ್ ಬಂಪ್ಸ್ ಅಂತ ಆಯ್ತಾ ಮೈಯಲ್ಲಿ. ಎಂತ ಉಂಟು ಗೈಸ್, ವೆಸ್ಟರ್ನ್ ಘಾಟ್ ಅಂದ್ರೆ ಉಂಟಲ್ಲ ಘಾಟ್, ಅದು ಕೂಡ ಈಗ ರೈನಿ ಸೀಸನ್ ಉಂಟಲ್ಲ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಉಂಟು. ವಾಹ್, ಅಲ್ಲಿ ಹೋಗಿ ಕ್ಯಾಂಪ್ ಮಾಡ್ಬೇಕಲ್ಲ. ಅಷ್ಟು ಲಕ್ಕಿ ನೀನು ಇವತ್ತು. ಇವತ್ತು ತುಂಬಾ ಲಕ್ಕಿ. ಯಾಕಂತ ಹೇಳಿದ್ರೆ ಉಂಟಲ್ಲ ನಾವು ಎಂತ ತಿನ್ಬೇಕಂತ ಬಂದಿದ್ವಲ್ಲ, ಅದು ಇಲ್ಲಿ ಉಂಟು ಆಲ್ರೆಡಿ. ಎಂತ ಹೇಳ್ತಿ? ಪತೋಳಿ ಸಿಕ್ಕಿದ್ದಕ್ಕೆ ಎಷ್ಟು ಪತೋಳಿ ತಿನ್ಬೋದು ಇವತ್ತು? ನಾನು 2 ತಿಂದೆ. ಒಂದು ಪ್ಲೇಟ್ 2 ಬರ್ತದೆ. 2 ಗೈಸ್, ನಂಗೊಂದು ಪ್ಲೇಟ್, ಅವಳಿಗೆ ಒಂದು ಪ್ಲೇಟ್. ನಾನು ಯಾವಾಗ ಊಟ ಮಾಡಿರ್ತೀನಲ್ಲ, ಇವಳು ಅವಾಗ ನನಗೆ ಹೋಟೆಲ್ಗೆ ಇಟ್ಕೊಂಡು ಬರೋದಾಯ್ತಾ. ಇವಳು ಮೆಲ್ಲ ತಿನ್ನುದು, ಫಸ್ಟ್ ತಿಂದು ಕಾಯ್ತಾ ಇರ್ತಾಳೆ, ಎಲ್ಲ ಖಾಲಿ ಆಗ್ತದಲ್ಲ ಮತ್ತೆ ಇಟ್ಕೊಂಡು ಬರೋದು. ನೀವು ಊಟ ಮಾಡಿದ್ರೆ ಬರ್ತಿದ್ದೆ ಹೋಟೆಲಿಗೆ? ನಾನು ಊಟ ಮಾಡ್ಲಿಲ್ವಾ ಗೈಸ್? ನಾವೆಂತ ಊಟ ಮಾಡಿದ್ವಿ ಹೇಳಿ ಇವತ್ತು? ಎಂತ ಊಟ ಮಾಡಿದ್ದು? ರಾಗಿ ಮುದ್ದೆ ಮೀನ್ ಸಾರು ಗೈಸ್. ಸೂಪರ್ ಆಗಿತ್ತಲ್ಲ, ವಿತ್ ಮೀನ್ ಫ್ರೈ ಕೂಡ ಇತ್ತು. ನಂಗೆ ಮಾತ್ರ ಮಮ್ಮಿ ಫ್ರೈ ಕೊಡೋದು, ನಂಗೆ ಮಾತ್ರ ಫ್ರೈ ಕೊಟ್ಟಿದ್ದು. ಸತ್ಯ ಕೊಡ್ಲಿಲ್ಲ ನಿಂಗೆ? ನಂಗೆ ಮಾತ್ರ ಇಟ್ಟಿದ್ರು ಗೈಸ್ ಮಮ್ಮಿ. ಗೈಸ್ ನಂಗೆ ಉಂಟಲ್ಲ ಮಮ್ಮಿ ಮೀನ್ ಸಾರು ಮಾತ್ರ ಕೊಟ್ಟದಾಯ್ತಾ, ನಿಂಗೆ ಫ್ರೈ ಕೊಟ್ರಾ? ಫ್ರೈ ತಿನ್ನಿಲ್ಲ. ಎಂತಾಯ್ತಾ? ಎಷ್ಟು ತಿಂತಿ? ಒಂದು ಪ್ಲೇಟ್. ಇದು ಪತ್ರೊಡಿ ತಂದು ಕೊಟ್ಟಿದ್ದಾರೆ ಗೈಸ್ ಅವರು. ಇವಳು ಪತ್ತೊಳ್ಳಿ ಹೇಳಿದ್ದು, ಪತ್ತೊಳ್ಳಿ ಅವರು ಗೊತ್ತಾಗ ಸ್ವೀಟ್ ಗಟ್ಟಿ ಬರ್ತದಲ್ಲ ಅದು ಹೇಳಿದ್ದು. ಇದು ಬಂದಿದ್ದು ಪತ್ರೊಡೆ, ಅದು ಮಾಡ್ಲಿಲ್ಲ. ತುಂಬಾ ಖುಷಿ. 4-5 ತಿಂತಾಳೆ, 6 ತಿಂತಾಳೆ. ಕನ್ಫ್ಯೂಷನ್ ಆಯ್ತು ಗೈಸ್, ನಾನು ಹೇಳಿದ್ದು. ತೊಂದ್ರೆ ಇಲ್ಲ, ಇದು ಬೇಜಾರ್ ಆಗ್ತಾ ಉಂಟು ತುಂಬಾ. ನನಗೆ ಪತ್ತೊಳ್ಳಿ ಬೇಕು. ಯಾರ್ದಾದ್ರೂ ಮನೆಯಲ್ಲಿ ಮಾಡಿದ್ರೆ ನನಗೆ ತಂದು ಕೊಡಿ ಆಯ್ತಾ. ಸಂಜೆ ಬರ್ತದೆ ವ್ಲಾಗ್, ನಾಳೆ ನೋಡ್ತಾರೆ ಅವರು. ನಾಳೆ ಮಾಡಿ ಪರವಾಗಿಲ್ಲ. ಸಣ್ಣ ಮುಖ ಆಗಿದೆ ನಿಮ್ದು. ಮುಖ ನಾಯಿ ತರ ಆಗಿದೆಲ್ಲವಾ? ಅಲ್ಲಿ ಮಾಡ ಪಾರ್ಸಲ್ಸ್ ಉಂಟು.
ಎಂತವ ನಿಂದು? ಗೈಸ್ ನೋಡಿ ಗೈಸ್, ನನ್ಗೆ ಒಂದ್ಸಲ ಒಂದು ತಂದ್ಕೊಂಡ್ ಬಂದ್ರು ಗೈಸ್ ನನಗೆ ಅವರು. ಅವ್ರು ಆಕ್ಚುಲಿ ಮನೇಲಿ ಮಾಡಿದ್ದು ಗೈಸ್, ಇದು ಹಬ್ಬಕ್ಕೆ, ಇದು ನಾಗರ ಪಂಚಮಿಗೆ ಮಾಡಿದವರು. ಇವಳದಕ್ಕೋಸ್ಕರ ಉಂಟಲ್ಲ, ಇವ್ಳು ಬೇಜಾರಿದ್ದಿಲ್ಲ ಅಂತ ಇವಳಿಗೆ ಒಂದು ತಂದು ಕೊಟ್ಟಿದ್ದವರು. ಪಾಪ ಲಕ್ ಗೈಸ್, ಎಷ್ಟು ಖುಷಿಯಲ್ಲಿದ್ದಾಳೆ ನೋಡಿ ಗೈಸ್ ಇವಳು. ಖುಷಿ ನೋಡಿ ಗೈಸ್, ಮುಖದಲ್ಲಿ ಖುಷಿ ನೋಡಿ ಗೈಸ್, ಖುಷಿ ನೋಡಿ ಗೈಸ್, ಎಂತ ಖುಷಿ, ಎಷ್ಟು ಖುಷಿ ಇಲ್ಲಿದೆ. ಅವ್ರಿಗೆ ಥ್ಯಾಂಕ್ ಯು ಹೇಳು. ಮತ್ತೆ ಹೋಗ್ಬೇಕಾದ್ರೆ ಹೇಳು ಥ್ಯಾಂಕ್ ಯು. ಎಂತ ಖುಷಿ ಗೈಸ್, ತುಂಬಾ ಖುಷಿ ಆಯ್ತು ನಂಗೆ ಒಂದ್ಸಲಿ ಖುಷಿ ಆಯ್ತು ಅವ್ರು ತಂದು ಕೊಡುವಾಗ. ನಾನು ಇದು ಹಾವಿಗೆ ಬಂದ ಎಣಿಸಿದೆ ಗೈಸ್ ನೋಡುವಾಗ. ಆಗಿತ್ತು ಇದು ನೋಡ್ಲಿಕ್ಕೆ, ನಂಗೆ ಹೆದರಿಕೆ ಆಯ್ತು. ಖುಷಿ ಆಯ್ತವಾ ತಿಂದು? ಹೆಸರು ಅಭಯ್ ಮತ್ತೆ ಅಪೂರ್ವ. ಅಭಯ್ ಮತ್ತೆ ಅಪೂರ್ವಗೆ ತುಂಬಾ ಥ್ಯಾಂಕ್ ಯು. ಹೈ ಫೈ ಹೈ ಫೈ ಗೈಸ್, ಎರಡು ಬ್ಲಾಗ್ ಮಾಡ್ತಾ ಇದೀವಿ, ತುಂಬಾ ಕಷ್ಟ ಆಗ್ತುಂಟು ಮಕ್ಕಳಿಗೆ ಎರಡೆರಡು ಸರಿ ಹೈ ಫೈ. ಎಂತ ಖುಷಿ ಅಂತ ಹೇಳಿದ್ರೆ ಎರಡು ಕನ್ನಡದಲ್ಲಿ ಒಂದು ಬ್ಲಾಗ್ ಮತ್ತೆ ಇನ್ನೊಂದು ತುಳುವಲ್ಲಿ ಬ್ಲಾಗ್ ಮಾಡ್ತಿದ್ದೇವೆ. ಹಾಗೆ ತುಂಬಾ ಕಷ್ಟ ಆಗ್ತಾ ಉಂಟು. ಎರಡು ಸಲ ಪಾಪ ಹೈ ಫೈ ಸೇಮ್ ರಿಪೀಟ್ ಮಾಡ್ತಿದೀವಿ ಗೈಸ್. ಒಂದ್ಸಲಿ ಮೇಲಿಂದ ಹಾರಿದ್ರೆ ಉಂಟಲ್ಲ ಪ್ಲೇನ್ ಇಂದ, ನಾನು ಇನ್ನೊಂದ್ಸತಿ ಹೋಗಿ ಹಾರಬೇಕು, ಎರಡು ಸತಿ ಸಾಯ್ಬೇಕು ನಾನು. ಅರಿಸ ಗೈಸ್, ಇವ್ರು ಮಕ್ಕಳು ಉಂಟಲ್ಲ ನಮ್ದು ಬ್ಲಾಗ್ ಮಿಸ್ ಮಾಡದಾಗೆ ನೋಡ್ತಾರಂತೆ. ಅಣ್ಣ ಇಷ್ಟಕ್ಕೆ ಅಕ್ಕ ಅಕ್ಕ ಇಷ್ಟ ಕಿಶಿ ಹೋಗಿ. ಗೈಸ್ ಇವಳು ಮತ್ತೆ ಅವನ ತಮ್ಮ ಅಣ್ಣ ಇದ್ದಾನಲ್ಲ, ಇಬ್ಬರು ಸಹ ಬ್ಲಾಗ್ ನೋಡ್ತಾರಂತೆ. ತುಂಬಾ ಖುಷಿ ಆಯ್ತು. ಮಾಡದೆ ನೋಡ್ತಾರಂತೆ ಗೈಸ್. ಮಾಡದಾಗೆ ನೋಡ್ತಾರಂತೆ. 7:30 ನಮ್ದು ಬ್ಲಾಗ್ ಯಾವಾಗ್ಲೂ ಬರ್ತದಲ್ಲ, 7:30 ನೋಡ್ತಾರಂತಲ್ಲ. ಈಗ ನಿಂಗೆ ಅಣ್ಣ ಇಷ್ಟವಾ ಅಕ್ಕ ಇಷ್ಟವಾ? ಅಣ್ಣ ಇಷ್ಟ. ನೋಡಿ ಗೈಸ್, ನಂಗೆ ಒಂದಾದ್ರೂ ಓಟ್ ಬಂತು ಗೈಸ್, ಅದೇ ಖುಷಿ ಆಗಿದ್ದು ನಂಗೆ. ನೀ ಎಂತ ಎಣಿಸಿದ್ಯಾ? ಎಲ್ಲ ಓಟ್ ನೀನೇ ಇಟ್ಕೊಂಡು ಹೋಗ್ತೀಯ ಅಂತ ಎಣಿಸಿದ್ಯಾ? ನಿಂದು ಪಾರ್ಟಿ ಇದ್ರೆ ನಂಗೆ ಸಹ ಪಾರ್ಟಿ ಇದ್ದಾರೆ ಗೊತ್ತಾಯ್ತಲ್ಲ. ಅಲ್ಲೆಲ್ಲ ಹೇಳಿದ್ರಲ್ಲ, ಇವಳು ಬ್ಲಾಗ್ ಎಲ್ಲ ನೋಡ್ತಾರೆ, ಅವರೆಲ್ಲ ನಮ್ದೆಲ್ಲ ಬ್ಲಾಗ್ ಎಲ್ಲ ನೋಡ್ತಾರೆ. ಇವಳಿಗೆ ನಾಚಿಕೆ ಸ್ಟಾರ್ಟ್ ಆಯ್ತು ಗೈಸ್ ಅಲ್ಲಿ. ಇವಳು ಮಾತಾಡ್ತಾ ಇಲ್ಲ, ಇವಳು ನಾಚಿಕೆಯಲ್ಲಿ. ಗೈಸ್ ಎಂತ ಗೊತ್ತುಂಟಾ, ತುಂಬಾ ಶೈ ಫೀಲ್ ಆಗ್ತದೆ ಗೊತ್ತುಂಟಾ. ಯಾರಾದ್ರೂ ಹೇಳ್ತಾರಲ್ಲ ಈಗ ನಮ್ಗೆ, ಓ ನಿಮ್ಮ ಬ್ಲಾಗ್ಸ್ ನಾವು ನೋಡ್ತೇವೆ, ಒಂದು ಎಂತ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಅವ್ರ ಅಮ್ಮ ಬಂದು ಹೇಳ್ತಿದಾರೆ ಆಯ್ತಾ ಮಕ್ಕಳಿದ್ದು. ಅವರುಂಟಲ್ಲ ಮಕ್ಕಳು ನಮ್ಮ ಬ್ಲಾಗ್ ಉಂಟಲ್ಲ 7 o'clock ಸ್ಟಾರ್ಟ್ ಮಾಡಿದ್ರೆ ಅಂತೆ 9 o'clock ತನಕ ಎಲ್ಲ ಹಳತ್ತು ಬ್ಲಾಗ್ ಎಲ್ಲ ನೋಡ್ತಿದ್ದಾರೆ. ಅವ್ರಿಗೆ ಗೈಸ್ ಅದೇ ಈಗ ಪಾಪ ಒಂದು ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಆಯ್ತಾ. ಕಾರ್ಟೂನ್ ಎಲ್ಲ ನೋಡೋದು ಬಿಟ್ಟಿದ್ದಾರೆ ಮಕ್ಕಳಿಗೆ, ನಮ್ಗೆ ಬ್ಲಾಗ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಯೂಟ್ಯೂಬ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ ಅಂದ್ರೆ ಈ ತರ ಎಲ್ಲ ನೋಡಿ ಮಕ್ಕಳೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಉಂಟಲ್ಲ, ಅದೇ ನಂಗೆ ತುಂಬಾ ಖುಷಿಯಾ. ಅಲ್ಲ ನಮ್ಗೆ ಸಹ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಹಾಗೆ ಸಪೋರ್ಟ್ ಮಾಡಿ, ಹಾಗೆ ವಾಚ್ ಮಾಡಿ. ಇನ್ನು ಹಾಗೆ ತುಂಬಾ ವಿಡಿಯೋಸ್ ಹಾಕ್ತಾ ಇರ್ತೇವೆ. ಎಲ್ಲರೂ ಉಂಟಲ್ಲ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತೇವೆ ನಾವು. ನಿಮ್ಗೆ ಎಜುಕೇಶನಲ್ ವಿಡಿಯೋ ಹಾಕ್ತಿವಿ ನಾವು. ಅಂದ್ರೆ ಅದೇ ಹೋಗ ಬರ್ತದೆ, ಅದು ಬರೋದಿಲ್ಲ ಗೈಸ್, ಅದು ಬರೋದಿಲ್ಲ. ಓನ್ಲಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್, ಮಕ್ಕಳಿಗೆ ಎಜುಕೇಟ್ ಮಾಡ್ತೀವಿ. ಹಾಗೆ ಇನ್ಫಾರ್ಮೇಶನ್ ಕೊಡ್ತಿರ್ತೀವಲ್ವಾ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಿರ್ತೇವೆ. ನಂಗೆ ಬುದ್ಧಿಯಲ್ಲಿ ಮಂಡೆಯಲ್ಲಿ ಉಂಟು ಎಂತ ಅಂತ ಚೂರು ಸೆಗಣಿ ಅದು. ಇಲ್ಲ ಗೈಸ್ ಎಂತ ಗೊತ್ತುಂಟಾ, ಕೆಲವುದು ಇನ್ಫಾರ್ಮೇಶನ್ ಉಂಟಲ್ಲ ಅದು ಆಕ್ಚುಲಿ ಗುಡ್ ಟು ನೋ ಇನ್ಫೋ. ಹೌದು ಗೊತ್ತಾಯ್ತಾ? ಅಂದ್ರೆ ಎಲ್ಲರಿಗೆ ಇದು ಇನ್ಫಾರ್ಮೇಶನ್ ಗೊತ್ತಿರ್ಲಿಕ್ಕಿಲ್ಲ. ಅಂದ್ರೆ ನಾವು ಸ್ವಲ್ಪ ಡೀಟೇಲ್ಡ್ ಆಗಿ ಕೊಡ್ತಿಲ್ಲ ನಾವು, ಆದ್ರೆ ಒಂದು ಸ್ವಲ್ಪ ಇರ್ತದಲ್ಲ, ಅಷ್ಟು ಸಾಕು ಗೈಸ್. ಇನ್ಫಾರ್ಮೇಶನ್ ಅಷ್ಟೆಲ್ಲ ಸಾಕು, ಎಲ್ಲಿ ಸಹ ಬದುಕೊಳ್ಬಹುದು, ಸರ್ವೈವ್ ಆಗ್ಲಿಕ್ಕೆ ಸಾಕು ಆಯ್ತಾ. ನಿಮ್ಗೆ 10 ನಿಮಿಷದಲ್ಲಿ ನಿಮ್ಗೆ ಒಂದು ಉಂಟಲ್ಲ, ಒಂದು ಬ್ಲಾಗ್ ಅಲ್ಲಿ ಉಂಟಲ್ಲ ನಿಮ್ಗೆ 2 ಇನ್ಫಾರ್ಮೇಶನ್ ಸಿಗ್ತದೆ ಅಂತ ಹೇಳಿದ್ರೆ ಸಹ ಉಂಟಲ್ಲ, ನೀವು ಆಕ್ಚುಲಿ ಗುಡ್ ಥಿಂಗ್. ಒಂದು 10 ನಿಮಿಷದಲ್ಲಿ 2 ಇನ್ಫಾರ್ಮೇಶನ್ ತಗೊಂಡ್ರೆ ಸರ್, ನೀವು ನಮ್ದು 10 ಬ್ಲಾಗ್ ನೋಡಿದ್ರೆ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್? 20 ಗೈಸ್. ನೀವು ಟೀಚರ್ ಆಗ್ಬೋದು, ಶಾಲೆಗೆ ಹೋಗಿ ಟೀಚರ್ ಹೇಳಿ ವಾಟ್ ಇಸ್ ದಿಸ್, ಯು ಕಮ್ ಹಿಯರ್, ಯು ಸೇ ಯು ಆರ್ ಸ್ಟೂಡೆಂಟ್, ಐ ಆಮ್ ಗೋನಾ ಟೀಚ್ ಯು, ಕಮ್ ಅಂತ ಹೇಳೋದು. ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. Bye. ಮತ್ತೆ ಇನ್ನೊಂದು ಗೈಸ್, ನಿಮ್ಗೆ ನಾವೊಂದು ನೆಕ್ಸ್ಟ್ ತುಳು ಸಹ ಬ್ಲಾಗ್ ಬರ್ತಾ ಉಂಟು ಆಯ್ತಾ. ಸೊ ನಿಮ್ಗೆ ತುಳು ಬ್ಲಾಗ್ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಅದು ಚಾನಲ್ ಹೋಗಿ. ಚಾನಲ್ ಕೂಡ ಒಂದು ರೀಸೆಂಟ್ ಅಲ್ಲಿ ನಾವು ಲಾಂಚ್ ಮಾಡ್ತಿದೀವಿ. ಸೊ ಲಾಂಚ್ ಮಾಡಿದ ತಕ್ಷಣ ಹೇಳ್ತೀನಿ, ನಿಮ್ಗೆ ತುಳು ಇಷ್ಟ ಇದ್ರೆ ತುಳು ಬ್ಲಾಗ್ಸ್ ನೋಡ್ಬೋದು. ನೋಡಿ ಗೈಸ್, ಬೈ.